ಮಾರಿಕಾಂಬೆಯ ಅನುಗ್ರಹದಿಂದ ಹುಟ್ಟಿದ ನನ್ನ ಮಗಳೇ, ಶಿರಸಿ ಕ್ಷೇತ್ರದ ಮಾರಿಕಾಂಬೆಯ ಕಥೆಯನ್ನು ಹೇಳುವೆ. ಅಮ್ಮನ ಜೊತೆಯಲ್ಲಿ ಕ್ಷೇತ್ರಕ್ಕೆ ಹೋಗುವ ದೇವಿಯ ಬೇಡುವ, ಮಾರಿಕಾಂಬೆಯ ಚರಣಕ್ಕೆ ಮೊದಲು ಶಿರವನು ಬಾಗುವ. ಅಪ್ಪ ಅಪ್ಪ ಮಾರಿಕಾಂಬೆಯು ಈಕೆ ಯಾರಪ್ಪ? ಮಾರಿಕಾಂಬೆಯು ಆದಿಶಕ್ತಿಯ ರೂಪವೇನಪ್ಪ? ಆದಿಶಕ್ತಿಯ ಅವತಾರ ಇವಳು ಶ್ರೀ ಮಾರಿಕಾಂಬಿಕೆ. ಈಕೆಯ ಮೇಲೆ ಇರಲಿ ಕಂದ ಭಕ್ತಿಯ ನಂಬಿಕೆ. ಬೇಡಿದ ಒಡನೆ ಸಲ್ಲಿಸುವಳಿವಳು ಭಕ್ತರ ಕೋರಿಕೆ. ದುರ್ಗೆಯು ಇವಳೆ, ಕಾಳಿಯು ಇವಳೆ, ಶಿರಸಿಯ ಅಂಬಿಕೆ. ಅಪ್ಪ ಅಪ್ಪ ನಾರಿಯು ಇವಳು ಮಾರಿಯೇ ಕಾದಳು. ದೇವಿಯ ಲೀಲೆಯ ಚರಿತೆಯ ನನಗೆ ಬಿಡಿಸಿ ಹೇಳಪ್ಪ. ಸುಂದರ ಯುವಕನು ಬ್ರಾಹ್ಮಣ ಕನ್ಯೆಯ ಲಗ್ನವಾದನಮ್ಮ. ಆಕೆಯ ಜೊತೆಯಲ್ಲಿ ಸಂಸಾರ ಹೂಡಿ ಸುಖದಿ ಇದ್ದನಮ್ಮ. ಇಂತೆಯೇ ಇವರಿಗೆ ದಿನಗಳು ಕಳೆಯಲು ಮಗುವು ಹುಟ್ಟಿತಮ್ಮ. ಇವರ ಬದುಕು ಚಂದದಿ ಹೀಗೆ ಸಾಗುತ್ತಲಿತ್ತಮ್ಮ. ಅಪ್ಪ ಅಪ್ಪ ಮುಂದೇನಾಯ್ತು ಎಂಬುದ ಹೇಳಪ್ಪ. ಚಂದದ ಸುಂದರ ಬ್ರಾಹ್ಮಣ ನಾರಿಯ ವಿಷಯ ಹೇಳಪ್ಪ. ವರುಷಗಳುರುಳಿ ಹುಟ್ಟಿದ ಕಂದನು ಬೆಳೆದು ನಿಂತನಮ್ಮ. ತಾಯಿ ತಂದೆಯ ಜೊತೆಯಲ್ಲಿ ಇವನು ನಲಿಯುತ್ತಿದ್ದನಮ್ಮ. ಮಗನು ಅಮ್ಮನ ಜೊತೆಯಲ್ಲಿ ಒಮ್ಮೆ ಊಟಕ್ಕೆ ಕುಳಿತಾಗ ಬ್ರಾಹ್ಮಣ ಕನ್ಯೆಯ ಎದೆಯೇ ಬಿರಿಯುವ ವಿಷಯ ನಡೆಯಿತಮ್ಮ. ಅಪ್ಪ ಅಪ್ಪ ಆಗೇನು ನಡೆಯಿತು ಬೇಗನೆ ಹೇಳಪ್ಪ. ಊಟದ ವೇಳೆ ಏನು ನಡೆಯಿತು ಎಂಬುದ ತಿಳಿಸಪ್ಪ. ಪ್ರೀತಿಯ ಮಗನಿಗೆ ಅಮ್ಮನು ಊಟವ ಬಡಿಸುತ್ತಾ ಇದ್ದಳು. ಉದ್ದುದ್ದ ಹೆಚ್ಚಿದ ತರಕಾರಿ ಹೋಳನು ತಾಯಿ ಬಡಿಸಿದಳು. ರುಚಿಯ ಭಕ್ಷ್ಯವ ಉಣ್ಣುತ್ತಲಿದ್ದ ಮಗ ತಾ ಹೇಳಿದನು. ಕೋಣನ ನಾಲಿಗೆ ಎಂತಿದೆ ಕಾಯಿಯ ಹೋಳು ಎಂದನು. ಅಪ್ಪ ಅಪ್ಪ ಏತಕ್ಕೆ ಹೀಗೆ ಕಂದನು ಹೇಳಿದನು. ಕಾಯಿಯ ಹೋಳನು ಕೋಣನ ನಾಲಿಗೆಗೇಕೆ ಹೋಲಿಸಿದನು. ನಿನ್ನಂತೆ ಬ್ರಾಹ್ಮಣ ನಾರಿಗೂ ಕೂಡ ಅಚ್ಚರಿ ಆಯಿತು. ಮನದಲ್ಲಿ ಏಕೋ ಅಶುಭ ಶಕುನದ ಅಳುಕು ಮೂಡಿತು. ನಿನಗೇಗೆ ಗೊತ್ತೋ ಕೋಣನ ನಾಲಿಗೆ ಎಂದು ಕೇಳಿದಳು. ಕಂದನು ಅಳುಕದೆ ಕಠೋರ ಸತ್ಯವ ನುಡಿದೇ ಬಿಟ್ಟನು. ಅಪ್ಪ ಅಪ್ಪ ಕಂದನು ನುಡಿದ ಸತ್ಯವು ಏನಪ್ಪ. ತಡವ ಮಾಡದೆ ಬೇಗನೆ ನನಗೆ ವಿಷಯವ ಹೇಳಪ್ಪ.
ಅಮ್ಮನು ಕೋಣನ ಕಡಿವಾಗ ನಾನು ಇದನ್ನು ನೋಡಿರುವೆ. ಕೋಣನ ನಾಲಿಗೆ ರುಚಿಯ ನಾನು ಉಂಡು ಅರಿತಿರುವೆ. ಸಂಶಯವಿದ್ದರೆ ಅಪ್ಪ ಬಂದ ನಂತರ ಕೇಳಮ್ಮ ಎಂದನು ಕಳ್ಳ ಕಪಟವ ಅರಿಯದ ಮುದ್ದು ಕಂದಮ್ಮ. ಅಪ್ಪ ಅಪ್ಪ ಅಮ್ಮನು ಆಗ ಏನನು ಮಾಡಿದಳು? ಗಂಡನ ಬಳಿಯಲಿ ಇಂತಹ ವಿಷಯವ ಹೇಗೆ ಕೇಳಿದಳು? ಕಣ್ಣಾರೆ ಕಾಣದೆ ಯಾವ ಮಾತನು ನಂಬಬಾರದೆಂದು ಮಾರನೆ ದಿವಸ ಗಂಡನು ಕೆಲಸಕ್ಕೆ ಹೊರಟಿರೆ ಹಿನ್ನಡೆದು. ಗಂಡನು ಕೋಣನ ಚರ್ಮ ಸುಲಿಯುವುದ ಕಂಡಳು ಕಣ್ಣಾರೆ. ಗಳಗಳ ಅತ್ತಳು ಆ ಕ್ಷಣ ನಾರಿ ದುಃಖದಿ ಮನಸಾರೆ. ಅಪ್ಪ ಅಪ್ಪ ನೊಂದ ನಾರಿಯು ಜಗಳವ ಮಾಡಿದಳೇ. ಮುಂದೇನಾಯಿತು ಎಂಬ ಕಥೆಯನ್ನು ಬಿಡಿಸಿ ಹೇಳಪ್ಪ. ಸರಸರ ನಡೆದು ತವರಿನ ಮನೆಗೆ ಬಂದಳು ಈ ನಾರಿ. ತನ್ನ ತಂದೆಯ ಎದುರಲಿ ನಿಂತು ನುಡಿದಳು ಈ ನಾರಿ. ನಾಯಿ ಮುಟ್ಟಿದ ಗಡಿಗೆಯ ಏನು ಮಾಡಲಿ ಎಂದಳು. ತೊಳೆದು ಸುಡಬೇಕು ಎಂದನು ತಂದೆ, ನಾರಿ ಒಪ್ಪಿದಳು. ಅಪ್ಪ ಅಪ್ಪ ಮತ್ತೆ ನಾರಿ ಮನೆಗೆ ಬಂದಳೇ. ಮೋಸವ ಮಾಡಿದ ಗಂಡನ ಜೊತೆಗೆ ಬಾಳನು ನಡೆಸಿದಳೇ. ಸಿಡುಕುತ ಸಿಟ್ಟಲಿ ಮನೆಗೆ ಬಂದಳು ಬರಬರ ಈ ನಾರಿ. ಕಾಯುತ ಕುಂತಳು ಮುಡಿಯ ಕೆದರಿ ಗಂಡ ಬರುವ ದಾರಿ. ಮುಸ್ಸಂಜೆ ಬಂದನು ಸ್ವಾರ್ಥಿ ಗಂಡನು ಕಳ್ಳನಗೆಯ ಬೀರಿ. ಕೋಪದಿ ಖಡ್ಗವ ಬೀಸಲು ನಾರಿ ಬಿದ್ದಿತು ಶಿರಹಾರಿ. ಅಪ್ಪ ಅಪ್ಪ ಪತಿಯನು ನಾರಿ ಕೊಲೆಯ ಮಾಡಿದಳೇ. ಇಂಥ ಶಿಕ್ಷೆಯ ಮೋಸಗಾರನಿಗೆ ಇವಳು ನೀಡಿದಳೇ. ಕ್ಷಣಗಳು ಉರುಳಲು ಕೋಪವು ತಣಿಯಲು ನಾರಿಯು ನೊಂದಳು. ಸಿಟ್ಟಿನ ಕೈಗೆ ಬುದ್ಧಿ ನೀಡಿದ ತಪ್ಪಿಗೆ ಮರುಗಿದಳು. ಪತಿಯಾಘಾತವ ಮಾಡಿದ ದೋಷಕ್ಕೆ ಮನೆಯನೆ ಸುಟ್ಟವಳು. ಸುಡುವ ಮನೆಯ ಚಿತೆಯಲ್ಲಿ ಇಳಿದು ಮಹಾಸತಿಯಾದಳು. ಅಪ್ಪ ಅಪ್ಪ ಸತಿ ಹೋದ ತಾಯಿ ಮತ್ತೆ ಹುಟ್ಟಿದಳೇ. ಅವಳೀಗ ಮಾರಿಕೆಯಾಗಿ ಶಿರಸಿಗೆ ಬಂದಿಹಳೇ. ನ್ಯಾಯ ನಿಷ್ಠುರತೆ ತೋರಿದ ದೇವಿಯ ಜನಗಳು ಹೊಗಳಿದರು. ನಮ್ಮನು ಸಲುಹಲು ಮತ್ತೆ ಹುಟ್ಟಿ ಬಾ ಎಂದು ಬೇಡಿದರು. ಈಗಲೂ ಕೂಡ ಜಾತ್ರೆಯ ವೇಳೆ ಕೋಣನ ಕರೆಸುವರು. ದೇವಿಗೂ ಕೋಣಕ್ಕೂ ಲಗ್ನವ ಮಾಡುವ ಕಾರ್ಯವ ನಡೆಸುವರು. ಅಪ್ಪ ಅಪ್ಪ ಶಿರಸಿಗೆ ದೇವಿ ಹೇಗೆ ಬಂದಳಪ್ಪ?
ಶಿರಸಿಯು ಹಿಂದೆ ಚೆನ್ನಾಪುರದ ಕುಗ್ರಾಮವಾಗಿತ್ತು. ಇಲ್ಲಿಯ ಭಕ್ತರ ಸೇವೆಯು ಚಂದ್ರಗುತ್ಯಂಗೆ ನಡೆದಿತ್ತು. ಭಕ್ತ ಬಸವನು ತಾಯಿಗೆ ಹರಕೆಯ ಸಲ್ಲಿಸಲು ಹೊರಟಿರಲು ಸುತ್ತ ಸೀಮೆಯ ಜನಗಳು ಬಸವನ ಬಡಿದು ಕಳಿಸಿದರು. ಅಪ್ಪ ಅಪ್ಪ ಬಸವನು ದೇವಿಗೆ ಹರಕೆಯ ನೀಡಿದನೇ. ಚಂದ್ರಗುಪ್ತಿಯ ದೇವಿಗೆ ಬಸವ ಪೂಜೆಯ ಸಲ್ಲಿಸಿದನೇ. ಚೆನ್ನಾಪುರದ ಕುಡಿಯ ದೇವಿಗೆ ಮುಟ್ಟಿಸಲಾಗದೆ ಬಸವನು ದುಃಖದಿ ದೇವಿಯ ನೆನೆದು ಕೊರಗುತ್ತಾಯಿದ್ದನು. ದಣಿದ ದೇಹವು ತನಗೆ ತಿಳಿಯದೆ ನಿದುರೆಗೆ ಶರಣಾಯ್ತು. ಕಣ್ಣನು ಮುಚ್ಚಿದ ಬಸವಗೆ ದೇವಿಯ ದನೆಯು ಕೇಳುತ್ತಿತ್ತು. ಅಪ್ಪ ಅಪ್ಪ ದೇವಿಯು ಬಸವಗೆ ಏನನು ಹೇಳಿದಳು. ಬಸವನು ದೇವಿಯ ವಾಣಿಯ ಕೇಳಿ ಏನನು ಮಾಡಿದನು. ಬಸವ ನಾನು ಅಮ್ಮ ಬಂದಿಹೆ ಎಂದಳು ಜಗನ್ಮಾತೆ. ಬೆಚ್ಚಿದನಾಗ ಬಸವನು ನಕ್ಕಳು ಅಮ್ಮ ಶುಭವನಿತೆ. ಬೆದರಿದ ಬಸವನು ಹಟ್ಟಿಯ ಹೊರಗೆ ಬಂದು ನೋಡಿದನು. ಯಾರು ಕಾಣದೆ ಭ್ರಮೆಯೋ ಏನೋ ಎಂದು ಮಲಗಿದನು. ಮತ್ತೆ ದೇವಿಯು ಬಸವನ ಕನಸಲಿ ಬಂದು ಮೂಡಿದಳೇ. ಭಕ್ತನ ಜೊತೆಯಲ್ಲಿ ದುರ್ಗೆಯು ಮತ್ತೆ ಮಾತನು ಆಡಿದಳೇ. ಬಸವನು ಮಲಗಲು ಮತ್ತೆ ಮಾತೆಯು ಮಾತನು ಆಡಿದಳು. ಬಸವ ನಾನು ಬಂದಿಹೆ ಏಳು ಎನ್ನುತ್ತ ನಕ್ಕಳು. ಬೆಳಕು ಮೂಡಲು ಬಸವ ಎದ್ದವನೆ ಕೇರಿಗೆ ಬಂದನು. ಇರುಳು ನಡೆದಂಥ ವಿಷಯವ ಎಲ್ಲರ ಬಳಿಯಲಿ ಹೇಳಿದನು. ಅಪ್ಪ ಅಪ್ಪ ಕೇರಿಯ ಜನರು ಏನನು ಹೇಳಿದರು. ಬಸವಗೆ ಅವರು ಎಂತಹ ಸಲಹೆ ನೀಡಿ ಕಳಿಸಿದರು. ಮತ್ತೆ ಕನಸಲಿ ದನಿಯು ಕೇಳಲು ಹೆದರಬೇಡ ನೀನು. ಕೇಳು ಬೆದರದೆ ಆದನಿಯನ್ನು ಯಾರೆ ತಾಯಿ ನೀನು. ಬರುವುದಾದರೆ ತಾಯಿ ತೆರದಲ್ಲಿ ಬಾರೆ ಅಮ್ಮಯನ್ನು ಎಂದು ಹೇಳಲು ಬಸವ ಹೊರಟನು ಕಾಣಲು ಕನಸನ್ನು. ಅಪ್ಪ ಅಪ್ಪ ಮತ್ತೆ ಅಂಬೆ ಕನಸಲಿ ಮೂಡಿದಳೇ. ಬಸವನ ಬಳಿಯಲಿ ಮತ್ತೆ ದೇವಿ ಮಾತನು ಆಡಿದಳೇ. ಕನಸಲಿ ಮತ್ತೆ ದೇವಿ ಬಂದಳು ದಿವ್ಯ ರೂಪದಲ್ಲಿ. ಕೆರೆಯಲಿರುವೆ ಕರೆದರೆ ಬರುವೆ ಎಂದಳು ಮುದದಲ್ಲಿ. 5 ಸುತ್ತನು ಸುತ್ತಿ ಆರತಿ ಬೆಳಗು ನನ್ನ ಕಂದ. ನಿನ್ನ ಭಕ್ತಿಗೆ ಒಲಿದು ಬರುವೆನು ನೀಡಲು ಆನಂದ. ಅಪ್ಪ ಅಪ್ಪ ಬಸವನು ಆಗ ಏನನು ಮಾಡಿದನು. ಇಂಥ ಸಂತಸ ಕ್ಷಣಗಳ ಬಸವ ಹೇಗೆ ಸಹಿಸಿದನು.
ಅವರ ಮನೆಗೆ ಬಸವನು ದಡ ದಡ ಓಡಿದನು. ಅವರ ಮನೆಯ ಬಾಗಿಲನೆಲ್ಲ ಬಡ ಬಡ ಬಡಿದವನು. ಮಾರಿಯು ನುಡಿದ ನುಡಿಗಳ ಚಾಚು ತಪ್ಪದೆ ಹೇಳಿದನು. ಕೆರೆಯ ಬಳಿಗೆ ಹೋಗುವ ಬನ್ನಿ ಎಂದು ಬೇಡಿದನು. ಅಪ್ಪ ಅಪ್ಪ ಬಸವನ ಮಾತನು ಪ್ರಮುಖರು ನಂಬಿದರೆ, ಕೆರೆಯ ಬಳಿಗೆ ಹೋಗಲು ಹಿರಿಯರು ಒಪ್ಪಿಗೆ ನೀಡಿದರೆ, ಊರ ಹಿರಿಯರ ಸೇರಿಸಿ ನುಡಿದರು ನಾಡಿಗರು. ಆಗ ಕೆರೆಯ ಬಳಿಯಲಿ ದೇವಿ ಸಿಗದಿರೆ ಬಿಡೆವು ನಿನ್ನಾಗ. ಸುಳ್ಳಿಗೆ ಶಿಕ್ಷೆಯು ತಪ್ಪದು ಒಪ್ಪಿಗೆ ಇದ್ದರೆ ನಡೆಯನಲು. ಮಾರಿಯ ಮೇಲೆ ಭಾರವ ಹಾಕಿ ಬಸವನು ಒಪ್ಪಿದನು. ಅಪ್ಪ ಅಪ್ಪ ಕೆರೆಯಲಿ ಬಸವಗೆ ಮಾರಿಯು ಸಿಕ್ಕಿದಳೆ. ಬಸವಗೆ ಕನಸಲಿ ನುಡಿದ ಮಾತನು ದೇವಿಯು ನಡೆಸಿದಳೆ. ನಾಡಿಗರೊಡನೆ ಊರ ಪ್ರಮುಖರು ಕೆರೆ ಬಳಿ ಬಂದರು. ಬಸವನ ಕರೆದು ಪೂಜೆಯ ಮಾಡಲು ಅಪ್ಪಣೆ ನೀಡಿದರು. ಬಸವನು ದೇವಿಯ ಮನದಲ್ಲಿ ನೆನೆಯುತ್ತ ಆರತಿ ಬೆಳಗಿದನು. ಕೆರೆಯ ಸುತ್ತ 5 ಪ್ರದಕ್ಷಿಣೆ ಹಾಕಿ ನಮಿಸಿದನು. ಅಪ್ಪ ಅಪ್ಪ ಬಸವಗೆ ಮಾರಿಯ ದರ್ಶನವಾಯಿತೆ. ನೆರೆದ ಜನರಿಗೆ ಬಸವನ ಮಾತಲಿ ನಂಬಿಕೆ ಮೂಡಿತೆ. ಕೆರೆಯಲ್ಲಿ ಯಾವ ಸುಳಿವು ಕಾಣದೆ ಬಸವನು ಬೆದರಿದನು. ನೀನು ಬರದಿರೆ ಕೆರೆಯ ಮಡಿಲಲಿ ಸೇರುವೆ ಎಂದನು. ಭಕ್ತಿ ಭಾವದಿ ಕೆರೆಯ ನೀರಿಗೆ ಹೂವನ್ನು ಸಲ್ಲಿಸಿದನು. ಹೂವು ತೇಲುತ್ತಿರೆ ದೂರದಿ ಕಟ್ಟಿಗೆ ಪೆಟ್ಟಿಗೆ ಕಂಡನು. ಅಪ್ಪ ಅಪ್ಪ ಮುಂದಿನ ಭಾಗವ ಬೇಗನೆ ಹೇಳಪ್ಪ. ಶಿರಸಿಯ ಮಾರಿಯ ಕಥೆಯ ಕೇಳಲು ಬಹಳ ಚಂದವಪ್ಪ. ಪೆಟ್ಟಿಗೆ ತೇಲುತ್ತ ಕೆರೆಯ ದಡಕ್ಕೆ ಬಂದು ನಿಂತಿತು. ಎಲ್ಲರ ಮನದಿ ಹೃದಯದ ಬಡಿತದ ವೇಗವು ಹೆಚ್ಚಿತು. ನಾಡಿಗರಾಗ ಕರವನು ಮುಗಿದು ಪೆಟ್ಟಿಗೆಯ ತೆಗೆಯೇ ಸರ್ವಾಂಗ ಸುಂದರಿ ದೇವಿ ಮಲಗಿರುವ ವಿಗ್ರಹ ಕಂಡಿತು. ಅಪ್ಪ ಅಪ್ಪ ಬಸವನಾಗ ಹಿರಿಯರು ಹೊಗಳಿದರೆ, ದೇವಿಯ ವಾಣಿಯ ಕೇಳಿದ ಬಸವಗೆ ಮನ್ನಣೆ ನೀಡಿದರೆ. ಊರ ಪ್ರಮುಖರು ಬಸವನ ಭಕ್ತಿಯ ಮೆಚ್ಚಿ ಹೊಗಳಿದರು. ಗಾಳಿ ಮಾತಿಂದ ಬಂದ ಮಾರಿಗೆ ಪೂಜೆಯ ಸಲ್ಲಿಸಿದರು. ಕೆರೆಯಲ್ಲಿ ಹುಟ್ಟಿ ಕೆರೆಯಲ್ಲಿ ಬೆಳೆದ ಮಾರಿಯ ಭಜಿಸಿದರು. ಶಿರಸಿಯ ಗ್ರಾಮದ ದೇವತೆಯಾಗಿ ಮಾರಿಯ ನಿಲ್ಲಿಸಿದರು. ಅಪ್ಪ ಅಪ್ಪ ಬಸವ ವಂಶಜರು ಈಗಲೂ ಇಲ್ಲಿ ಹರೇ. ದೇವಿ
ಕಂಸಾದಿಯೆಂದು ಬಸವನ ವಂಶರ ಕರೆಯುವ ರೂಢಿದೆ. ಇವರ ಮುಖ್ಯನಿಗೆ ರಾಣಾಗ್ಯ ಎಂದು ಕರೆಯುವ ರೂಢಿಯಿದೆ. ರಾಣಿಗೋಲಿಂದ ಭಕ್ತರಿಗಿವರು ಆಶೀರ್ವದಿಸುವರು. ಇಂದಿಗೂ ಮಾರಿಯ ಸೇವೆಗೆ ಇವರು ಕಂಕಣ ಧರಿಸಿಹರು. ಅಪ್ಪ ಅಪ್ಪ ರಾಣಿ ಕೋಲು ಎಂದರೆ ಏನಪ್ಪ? ರಾಣಿ ಕೋಲಿನ ಮಹಿಮೆಯ ನನಗೆ ಬಿಡಿಸಿ ತಿಳಿಸಪ್ಪ. ರಾಣಿಗೋಲನು ದೇವಿಯ ಹಸ್ತದ ಸಂಕೇತ ಎನ್ನುವರು. ಹಾಡಿ ಕುಣಿಯಲು ರಾಣಿಗೋಲನು ರಾಣಾಗ್ಯ ಬಳಸುವರು. ಸರ್ಪಾಕಾರದ ಬೆಳ್ಳಿಯ ಕವಚದ ಕೋಲು ಇದು ಮಗಳೇ. ಕೋಲಿನ ಮುಂದೆ ಹಾವಿನ ಹೆಡೆಯ ಸಂಕೇತವಿದೆ ಮಗಳೇ. ಅಪ್ಪ ಅಪ್ಪ ದೇವಿಯ ಪವಾಡ ಏನಿದೆ ಹೇಳಪ್ಪ. ಮಾರಿಯ ಪವಾಡ ಕಥೆಯ ಕೇಳಲು ನನಗೆ ಆಸೆಯಪ್ಪ. ಒಂದೊಮ್ಮೆ ಶಿರಸಿಯ ಊರಲಿ ಪ್ಲೇಗಿನ ಪಿಡುಗು ಅಂಟಿತ್ತು. ಗಂಟು ಬೇನೆಯು ಊರಿನ ಜನಗಳ ಪ್ರಾಣವ ಹಿಂಡಿತ್ತು. ದುರ್ಗಾ ಸಪ್ತಶತಿ ಪಾರಾಯಣವ ಮಾಡಲು ದೇವಿಗೆ ತಾಯಿಯ ಮುಕುಟದಿ ಪುಷ್ಪವು ಚಿಮ್ಮಿ ಅಭಯವು ಲಭಿಸಿತ್ತು. ಅಪ್ಪ ಅಪ್ಪ ಊರಲಿ ಬೇನೆ ಪರಿಹಾರವಾಯಿತೆ. ತಾಯಿಯ ಪವಾಡ ಶಿರಸಿ ಧರೆಯಲಿ ಪ್ರಖ್ಯಾತವಾಯಿತೆ. ಬಲಗೈ ಪ್ರಸಾದ ಲಭಿಸಲು ಜನರ ಬೇನೆಯು ನೀಗಿತ್ತು. ಮಾಯದ ತೆರದಲ್ಲಿ ಪ್ಲೇಗಿನ ಪಿಡುಗು ಕಾಣದೆ ಕಳೆದೋಯ್ತು. ಅಮ್ಮನ ಮಹಿಮೆ ಹಿರಿಮೆಯು ಆಗ ಜನರಿಗೆ ಅರಿವಾಯ್ತು. ಶಿರಸಿಯ ಮಾರಿಯೇ ಆದಿಶಕ್ತಿಯು ಎಂಬುದು ನಿಜವಾಯ್ತು. ಅಪ್ಪ ಅಪ್ಪ ಶಿರಸಿಯ ದೇವಿಯ ಗುಡಿಗೆ ಹೋಗೋಣ. ಶಿರಸಿಯ ಮಾರಿಯ ಚಂದದ ಜಾತ್ರೆಯ ನಾವು ನೋಡೋಣ. ಶಿರಸಿಯ ಮಾರಿಗೆ ಭಕ್ತಿಯ ಕಾಣಿಕೆ ನಾವು ಸಲ್ಲಿಸೋಣ. ಶಿರಸಿಯ ಮಾರಿಯ ದರ್ಶನದಿಂದ ಪಾವನರಾಗೋಣ. ಶಿರಸಿಯ ಮಾರಿಯ ಪೂಜಿಸಿ ಪಾಪದ ಭಾರವ ನೀಗೋಣ. ಶಿರಸಿಯ ಮಾರಿಯ ಒಲುಮೆಯ ಹೊಂದಿ ಪುನೀತರಾಗೋಣ. ಅಪ್ಪ ಅಪ್ಪ ಶಿರಸಿಯ ಮಾರಿಯ ಜಾತ್ರೆಯು ಯಾವಾಗ? ಅರಿಯುವ ಬಯಕೆ ನನಗೆ ಈಗ, ಹೇಳು ನೀ ಬೇಗ. ಶಿರಸಿಯ ಜಾತ್ರೆಯ ಕಥೆಯ ನಿನಗೆ ಮುಂದೆ ಹೇಳುವೆನು. ಅಮ್ಮನ ಲೀಲಾ ವಿನೋದವನ್ನ ವಿವರಿಸಿ ತಿಳಿಸುವೆನು. ಶಿರಸಿಯ ಮಾರಿಯ ಸುಂದರ ಚರಿತೆಗೆ ಮಂಗಳ ಹಾಡೋಣ. ಅಮ್ಮನ ಪಾದಕ್ಕೆ ಮಂಗಳ ಆರತಿ ಬೆಳಗಿ ನಮಿಸೋಣ.
ಅಪ್ಪ ಅಪ್ಪ ಶಿರಸಿ ಜಾತ್ರೆ ವಿಷಯ ಹೇಳಪ್ಪ, ಮಾರಿಯ ಜಾತ್ರೆಯ ವೈಭವ ನನಗೆ ಬಿಡಿಸಿ ಹೇಳಪ್ಪ. 8 ದಿನಗಳು ನಡೆಯುವ ಜಾತ್ರೆಯು ಇದಮ್ಮ, 3 ತಿಂಗಳ ಪೂರ್ವ ಸಿದ್ಧತೆ ಇದಕ್ಕೆ ಬೇಕಮ್ಮ. ಜಾತ್ರೆಯ ಮುಹೂರ್ತ ನಿರ್ಧಾರವೇ ಮೊದಲನೇ ಹಂತವು, ನಿರ್ಧಾರವಾದ ನಂತರ ಇಲ್ಲಿ ಎಲ್ಲ ಸುಸೂತ್ರವು. ಯಾವ ಮಾಸದಲ್ಲಿ ಉತ್ಸವ ಮುಹೂರ್ತ ನಡೆಯುವುದು ಹೇಳಪ್ಪ, ಮಾರಿಕಾ ಉತ್ಸವ ನಡೆಯುವ ಪರಿಯ ನನಗೆ ಹೇಳಪ್ಪ. ಪುಷ್ಯ ಮಾಸದಲ್ಲಿ ಜಾತ್ರೆಯ ಮುಹೂರ್ತ ನಡೆಯುವುದು ಕೇಳಮ್ಮ, ದೇವಿಯ ಉತ್ಸವ 2 ವರ್ಷಕ್ಕೊಮ್ಮೆ ನಡೆಯುವುದು ತಿಳಿಯಮ್ಮ. ಶಿರಸಿ ರೈತರು ಬಾಬಾದಾರರು ಊರಿನ ಗಣ್ಯರು, ಜಾತ್ರೆಯ ರಾಯಸ ಪತ್ರಿಕೆ ಅಮ್ಮನ ಪಾದಕ್ಕೆ ಇರಿಸುವರು. ಅಪ್ಪ ಅಪ್ಪ ಈ ರೀತಿ ಏತಕ್ಕೆ ಮಾಡುವರು ಅಪ್ಪ, ರಾಯಸ ಪತ್ರವ ದೇವಿಯ ಪಾದಕ್ಕೆ ಇರಿಸುವುದ್ಯಾಕಪ್ಪ. ದೇವಿಯ ಆಜ್ಞೆಯ ಪಡೆಯಲು ದೇವಿಗೆ ಪತ್ರವ ಸಲ್ಲಿಸುವರು, ದೇವಿಗೆ ಆರತಿ ಬೆಳಗಿ ದೇವಿಯ ಒಪ್ಪಿಗೆ ಪಡೆಯುವರು. ಪ್ರಸಾದ ಪಡೆದು ಅಮ್ಮನ ಜಾತ್ರೆಗೆ ಸಿದ್ಧತೆ ಮಾಡುವರು, ಮಾರಿಕ ಒಲವ ಪಡೆಯಲು ಭಕ್ತಿ ಭಾವದಿ ನಡೆಯುವರು. ಅಪ್ಪ ಅಪ್ಪ ಜಾತ್ರೆಯು ಪ್ರಾರಂಭ ಆಗುವ ದಿನ ಯಾವುದು, ದೇವಿಯ ಜಾತ್ರೆಯು ನಡೆಯುವ ಶುಭದ ಮಾಸ ಯಾವುದು. ಪಾಲ್ಗುಣ ಮಾಸದಿ ಮಾರಿಕಾಂಬೆಯ ಜಾತ್ರೆಯು ನಡೆಯುವುದು, ಮಂಗಳವಾರದ ಮೊದಲೇ ಜಾತ್ರೆಯು ಪ್ರಾರಂಭವಾಗುವುದು. ಹುಣ್ಣಿಮೆ ಬರುವ ಮುಂಚೆಯೇ ಜಾತ್ರೆಯ ವೈಭವ ನಡೆಯುವುದು, ಹಿಂದಿನಿಂದಲೂ ಈ ಸಂಪ್ರದಾಯ ನಡೆದು ಬಂದಿಹುದು. ಅಪ್ಪ ಅಪ್ಪ ಜಾತ್ರೆಯ ಪ್ರಾರಂಭ ಹೇಗೆ ತಿಳಿಸಪ್ಪ, 2ನೇ ಹಂತದ ಜಾತ್ರೆಯ ವಿವರ ಈಗ ಹೇಳಪ್ಪ. 2ನೇ ಹಂತದಿ ಮೊದಲು ನಡೆಯುವುದು ಹೊರಬೀಡು ಕೇಳಮ್ಮ, 3 ಮಂಗಳವಾರ 2 ಶುಕ್ರವಾರ ನಡೆಯುವುದು ನನ್ನಮ್ಮ. 44 ಗ್ರಾಮ ಪ್ರಮುಖರು ಸೇರುವರಮ್ಮ, ಶಿರಸಿ ಮಾರಿಯ ಸೇವೆಯ ಮಾಡಿ ನಲಿಯುವರಮ್ಮ. ಅಪ್ಪ ಅಪ್ಪ ಹೊರಬೀಡಿನಲ್ಲಿ ಏನೇನು ನಡೆಯುವುದು, ಹೊರಬೀಡಿನಲ್ಲಿ ಭಕ್ತರು ನಡೆಸೋ ಸೇವೆ ಯಾವುದು. ಶಿರಸಿಯ ಜನಗಳು ಚಂದ್ರಗುತ್ತಿಯ ರೇಣುಕೆ ಭಕ್ತರು, ರೇಣುಕಾದೇವಿಗೆ ಮೊದಲಿನಿಂದಲೂ ಪೂಜೆಯ ಕೊಟ್ಟವರು. ಯಲ್ಲಮ್ಮನ ಸನ್ನಿಧಿ ಬನವಾಸಿ ರಸ್ತೆಯ ಪೂರ್ವ ದಿಕ್ಕಿಗಿದೆ, ಅದಕ್ಕೆ ಪೂರ್ವ ದಿಕ್ಕಿಗೆ ಹೊರಬೀಡು ನಡೆಸೋ ರೂಢಿ ಇದೆ. ಅಪ್ಪ ಅಪ್ಪ ಹೊರಬೀಡ ವಿಷಯ ವಿವರಿಸಿ ಹೇಳಪ್ಪ, ವಿಷಯ ಪೂರ್ತಿ ತಿಳಿಯುವ ಆಸೆ ತಿಳಿಸಿ ಕೊಡಪ್ಪ. 3 ಮಂಗಳವಾರ ಪೂರ್ವ ದಿಕ್ಕಿನ ಹೊರಬೀಡು, ಪಲ್ಲಕ್ಕಿ ಒಯ್ದು ಮಂಗಳವಾದ್ಯದೊಡನೆ ನಡೆಯುವುದು. ವೀಳ್ಯ ಕಡಲೆ ಅಕ್ಕಿ ಬಾಳೆ ಅರ್ಪಿಸಿ ನಲಿವರು, ತೆಂಗಿನಕಾಯ ಒಡೆದು ಆರತಿ ಬೆಳಗಿ ಭಜಿಪರು. ಅಪ್ಪ ಅಪ್ಪ ಮುಂದೇನು ಎಂಬುದ ನನಗೆ ಹೇಳಪ್ಪ, ಹೊರಬೀಡಿನಲ್ಲಿ ಇನ್ನೇನು ನಡೆಯುವುದು ಬೇಗ ಹೇಳಪ್ಪ. ಮಹಾಮಂಗಳ ಆರತಿ ಉತ್ಸವ ದೇವಿಗೆ ನಡೆಸುವರು, ಶ್ರೀದೇವಿ ಮರ್ಕಿ ದುರ್ಗಿಯರಿಗೆ ಮಡಿಲ ತುಂಬುವರು. ನಂತರ ಪಲ್ಲಕ್ಕಿ ಬಿಡ್ಕಿ ಬೈಲ ಕಡೆಗೆ ಬರುವುದು, ಬಿಡ್ಕಿ ಬೈಲ ನಂತರ ಪಾದ ಗಟ್ಟಿಗೆ ಬರುವುದು.
ಮರ್ಕಿ ದುರ್ಗಿ ಎಂದರೆ ಯಾರಪ್ಪ? ಇವರಿಗೇಕೆ ಮಡಿಲನ್ನು ತುಂಬುವರಪ್ಪ? ಶ್ರೀದೇವಿಗೆ ಮರ್ಕಿ ದುರ್ಗಿ ಇಬ್ಬರು ತಂಗಿಯರು, ಶಿರಸಿ ಮಾರಿ ಕಾಂಬೆಗೆ ಪ್ರೀತಿ ತಂಗಿಯರು. ಅದಕ್ಕೆ ಇವರಿಗೆಲ್ಲ ಉಡಿಯ ತುಂಬಿ ಬರುವರು, ಮಾರಿಕಾಂಬೆ ಪ್ರೀತಿಗೆ ಪಾತ್ರರಾಗುವರು. ಇನ್ನು ಮುಂದೆ ಇಲ್ಲಿ ಏನು ನಡೆಯುವುದು ಅಪ್ಪ? ಮೊದಲನೇ ಹೊರಬಿಡ, ನಂತರ ಮುಂದೆ ಏನು ಹೇಳಪ್ಪ? ಎರಡನೇ ಮತ್ತು ನಾಲ್ಕನೆಯ ಹೊರಬಿಡು ನಡೆಯುವುದು. ಶುಕ್ರವಾರ ದಿನದಿ ಈ ಉತ್ಸವ ನಡೆಯುವುದು. ಉತ್ತರ ದಿಕ್ಕಲ್ಲಿ ಮಾರಮ್ಮ ಬಂದಳು ಎಂಬ ನೆನಪಿಗೆ ಗೋಪುರ ಕಟ್ಟೆಯ ಒಳಗೆ ದೇವಿ ಮೂರ್ತಿ ಇರುವುದು. ಅಪ್ಪ ನಾಲ್ಕನೇ ಹೊರಬೀಡು ನಡೆಯುವ ಸಮಯದಿ ಕ್ಷೇತ್ರದಲ್ಲಿ ನಡೆಯುವಂತ ಸೇವೆ ಏನಪ್ಪ? ಬೆಳಗ್ಗೆ ರಥಕ್ಕೆ ಬೇಕಾದ ಅಚ್ಚು ಸೊನ್ನೆಗಳನ್ನು ತರಲು ಬಾಬದಾರರು ಉತ್ತರ ದಿಕ್ಕಿಗೆ ನಡೆವರು. ತಾರಿ ಮರವ ಪೂಜಿಸಿ ಕಡಿದು ಬಿಡುವರು. ಸಾತ್ವಿಕ ಬಲಿಯ ನೀಡಿ ಪ್ರಸಾದ ಪಡೆವರು. ಅಪ್ಪ ಬಲಿಯ ನಂತರ ಏನು ನಡೆಯುವುದು? ಮಾರಿಕಾಂಬೆಗೆ ಏನೇನು ಸೇವೆ ನಡೆಯುವುದು? ಬಲಿಯ ನಂತರ ಪ್ರಸಾದವ ಪಡೆದು ಭಕ್ತರು ಪಡಲಿಗೆ ಉತ್ಸವವ ಮುಂದುವರೆಸುತ್ತಾ ದೇಗುಲಕ್ಕೆ ಬಂದು ಭಕ್ತಿಯಿಂದ ಪ್ರಾರ್ಥಿಸಿ ಮಹಾಪೂಜೆಯನ್ನು ನಡೆಸಿ ಧನ್ಯರಾಗುವರು. ಅಪ್ಪ ಮುಂದಿನ ಹೊರಬೀಡು ಯಾವುದು? ಈ ಕಾರ್ಯವು ಯಾವ ಸ್ಥಳದಿ ಹೇಗೆ ನಡೆಯುವುದು? ಐದನೆಯ ಹೊರಬೀಡು ಮುಂದೆ ನಡೆಯುವುದು. ಅಂಕೆಯ ಹೊರಬೀಡೆಂದು ಇದನ್ನು ಕರೆವರು. ಮಂಗಳವಾರ ಬೆಳಗ್ಗೆ ರೈತ ಭಕ್ತರು ಹೋಗಿ ರಥಕ್ಕೆ ಮರವ ಬಂಡಿಯಲ್ಲಿ ಹೊತ್ತು ತರುವರು. ಅಪ್ಪ ಮರವ ತಂದು ಏನ ಮಾಡುವರು? ಮುಂದೆ ಅವರು ಯಾವ ಪೂಜೆ ಕೈವರು? ಮಹಾದ್ವಾರದಿ ಮರವ ನಿಲ್ಲಿಸಿ ಅರ್ಚಕರೆಲ್ಲ ಮಂಗಳದ ವಾದ್ಯ ಘೋಷ ಮೊಳಗುತ್ತಲಿರಲು ಭಕ್ತಿಯಿಂದ ಬಂದು ಮರಕ್ಕೆ ಪೂಜೆಗೈವರು. ಬಂಡಿಗೆಲ್ಲ ಒಂದೊಂದು ಗುಡಿಯ ಇಡುವರು. ಅಪ್ಪ ಮರಕ್ಕೆ ಪೂಜೆ ಮಾಡಿದ ಮೇಲೆ ಮುಂದೆ ನಡೆಸುವಂತ ನೇಮವೇನು ಹೇಳಪ್ಪ? ಉಡಿಯನಿಟ್ಟು ಪೂಜೆಯನ್ನ ಮುಗಿಸಿದ ಮೇಲೆ ಸೊನ್ನೆ ಅಚ್ಚು ತಯಾರಿಸಲು ಮರವ ಒಯ್ವರು. ಅಂದು ಮಂಗಳವಾರ ರಾತ್ರಿ ಕೊನೆಯ ಹೊರಬೀಡು. ರಾತ್ರಿ 10ರ ನಂತರ ದೇವಿಗೆ ಮಂಗಳಾರತಿ. ಅಪ್ಪ ಮಂಗಳಾರತಿಯ ನಂತರವೇನಪ್ಪ? ಶಿರಸಿ ದೇವಿ ಮೆರವಣಿಗೆ ನಡೆಯುವುದೇನಪ್ಪ? ಕೊನೆಯ ಮಂಗಳ ಆರತಿ ನಂತರ ಶಿರಸಿ ಮಾರಿಯ ಸಕಲ ಸರಂಜಾಮಿನೊಂದಿಗೆ ಮೆರವಣಿಗೆಯಲಿ ಪರಿವಾರದ ಮರ್ಕಿ ದುರ್ಗಿ ಬಳಿಗೆ ನಡೆವರು. ಉಡಿ ಅರ್ಪಿಸಿ ಆರತಿಯ ಬೆಳಗಿನ ಮಿಪರು.
ಅಪ್ಪ ಮುಂದಿನ ವಿಷಯ ಏನು ಹೇಳಪ್ಪ. ದೇವಿ ಜಾತ್ರೆ ವಿಷಯ ಬಹಳ ಸುಂದರವಪ್ಪ. ಜಾತ್ರೆ ಗದ್ದುಗೆ ಮೇಲೆ ಕುಳಿತು ಪೂರ್ವ ದಿಕ್ಕಿನ ಎರಡು ಪಾದ ಗಟ್ಟೆಗೆ ಹೋಗಿ ಬಲಿಯ ಅರ್ಪಿಸಿ ದೇವರಿಗೂ ಭೂತಗಣಕ್ಕೂ ಎಡೆಯ ಇರಿಸಿ ಮತ್ತೊಮ್ಮೆ ಆರತಿಯ ಬೆಳಗಿ ಭಜಿಪರು. ಅಪ್ಪ ಅಪ್ಪ ಜಾತ್ರೆಯ ಗದ್ದುಗೆ ಮುಂದೆ ಎಲ್ಲಿಗೆ ಹೋಗುವುದು ಎಂಬುದನ್ನು ನನಗೆ ಹೇಳಪ್ಪ. ಮುಂಜಾನೆ ಪಕ್ವಾನವ ಉಂಡ ನಂತರ ಪಲ್ಲಕ್ಕಿಯು ದೇಗುಲದ ಕಡೆಗೆ ಬರುವುದು. ಅಲ್ಲಿಂದ ಪಟ್ಟದ ಕೋಣನೊಂದಿಗೆ ಬಿಡ್ಕಿ ಬೈಲ ಜಾತ್ರೆಯ ಗದ್ದಿಗೆಗೆ ಬರುವುದು. ಅಪ್ಪ ಅಪ್ಪ ಮುಂದೆ ಏನು ನಡೆಯುವುದು ಅಪ್ಪ. ಎಷ್ಟೊಂದು ರೀತಿ ನೀತಿ ಇಲ್ಲಿದೆಯಪ್ಪ. ಬಿಡಿಕಿ ಬೈಲ ಜಾತ್ರೆ ಗದ್ದುಗೆಗೆ ಬಂದು ಅಲ್ಲಿ ಸ್ವಲ್ಪ ವಿಶ್ರಾಂತಿಯ ಪಡೆಯುತ್ತಿದ್ದಂತೆ ಅಸಾದಿಯರು ಸಣ್ಣ ರಂಗವನ್ನು ಬರೆವರು. ಗಡಿಗೆಗಳಿಗೆ ನೂಲನ್ನು ಕಟ್ಟಿಬಿಡುವರು. ಅಪ್ಪ ಅಪ್ಪ ಇನ್ನು ಇನ್ನು ಏನು ನಡೆಯುವುದು. ಇನ್ನು ಎಂತ ಸಂಪ್ರದಾಯ ಮುಂದುವರೆಯುವುದು. ಗಡಿಗೆಗಳಿಗೆ ನೂಲನ್ನು ಕಟ್ಟಿದ ಮೇಲೆ ಕೋಣನಿಗೂ ಪ್ರಮುಖರಿಗೂ ಕಂಕಣ ಕಟ್ಟಿ ಮದುವೆಗಾಗಿ ವರನನ್ನು ಸಿದ್ಧಪಡಿಸುತ್ತಾ ಮುಂದೆ ಗಾಳಿ ಮಾರಿ ಗುಡಿಯ ಕಡೆಗೆ ನಡೆವರು. ಅಪ್ಪ ಅಪ್ಪ ಅಲ್ಲಿ ಹೋಗಿ ಏನಗೈವರು. ಇನ್ನು ಯಾವ ರೀತಿ ತಾಯ ಸೇವೆಗೈವರು. ಗಾಳಿ ಮಾರಿ ಗುಡಿಗೆ ಹೋಗಿ ಪೂಜೆಯ ಸಲ್ಲಿಸಿ ಮೇಟಿ ದೀಪದವನನ್ನು ಕರೆದು ತಂದು ಪ್ರಮುಖರು ಬೆಳಗಿದಾರತಿ ಕಾಯ್ದಿಡುವಂತೆ ರಕ್ಷಣೆಯ ನೀಡಿ ಸ್ಥಳಕ್ಕೆ ಮುಟ್ಟಿಸಿ ಬಿಡುವರು. ಅಪ್ಪ ಅಪ್ಪ ಕಂಕಣ ಕಟ್ಟಿದ ಆ ಕೋಣವನು ಏನ ಮಾಡುವರು ಬೇಗ ತಿಳಿಸಿ ಹೇಳಪ್ಪ. ಜಾತ್ರೆಯ ನೆಪದಿ ಮದುವೆಯ ನಿಶ್ಚಯವು ಆಗುವುದು ಈ ರೀತಿ ತಿಳಿಯೇ ಕಂದಮ್ಮ. ಇನ್ನು ಮುಂದೆ ಕೋಣನನ್ನು ಮುಂದೆ ನಡೆಸುತ್ತಾ ಮರ್ಕಿ ದುರ್ಗಿ ಜೊತೆಗೆ ದೇವಿ ಗುಡಿಗೆ ಬರುವರು. ಗುಡಿಗೆ ಬಂದು ಅಲ್ಲಿ ಯಾವ ಸೇವೆಗೈವರು. ಮಾರಿ ಜಾತ್ರೆ ವಿಷಯ ಬಹಳ ಉಂಟೇನಪ್ಪ. ಪ್ರಮುಖರೆಲ್ಲ ದೇವಿ ಗುಡಿಯ ಒಳಗೆ ಬಂದು ಗುಡಿಯ ಮಹಾದ್ವಾರವನ್ನು ಮುಚ್ಚಿಬಿಡುವರು. ಜಗದಂಬೆಗೆ ಅರಿಶಿಣದ ಶುದ್ಧ ಜಲದಲ್ಲಿ ಸ್ನಾನವನ್ನು ಮಾಡಿಸಿ ಸಿಂಗರಿಸುವರು. ಅಪ್ಪ ಅಪ್ಪ ಮಾತೆಗೆ ಈ ಮಂಗಳ ಸ್ನಾನವಾ ಯಾರು ಗೈವರೆಂಬುದನ್ನು ತಿಳಿಸಿ ಹೇಳಪ್ಪ. ವಧುವಿಗೆ ನೀರೆರೆಯುವ ಈ ಕಾರ್ಯವನು ಬೇಡರ ಜಗತಿಯರು ಬಂದು ಗೈವರು. ಮರುದಿವಸ ರಥಗಾಲಿಯ ಹೊರಗೆ ತರುವರು. ರಥವನ್ನು ಕಟ್ಟಲು ಸಿದ್ಧಗೊಳ್ಳುವರು.
ರಥವ ಯಾರು ಕಟ್ಟುವರು? ಇವರ ಜೊತೆಗೆ ಇನ್ಯಾರು ಅಲ್ಲಿ ಇರುವರು? ಬಡಿಗತನದ ಆಚಾರಿಗಳಲ್ಲಿ ಇರುವರು, ಅವರ ಜೊತೆಗೆ ಗುಡಿಯ ಅರ್ಚಕರು ಇರುವರು. ಬಡಿಗರ ಮನೆ ದೇವರು ಮೌನೇಶ್ವರನು, ಅರ್ಚಕರು ಪಂಚಾಳರು ಎಂದುಕೊಳ್ಳುವರು. ಅಪ್ಪ ಅಪ್ಪ ರಥವು ಸಿದ್ಧವಾಯಿತೇನಪ್ಪ, ದೇವಿ ಬಂದು ರಥದ ಮೇಲೆ ಕುಳಿತಳೇನಪ್ಪ. 7 ದಿವಸ ದೇಗುಲವ ಮುಚ್ಚಿಟ್ಟವರು, ಮಂಗಳವಾರ ಅಭಿಜಿತ್ ಶುಭ ಮುಹೂರ್ತದಲ್ಲಿ ಜಾತ್ರೆ ರಥಕ್ಕೆ ಕಲಶಾರೋಹಣವಾಗೈದು, ವರ್ಣರಂಜಿತ ಪತಾಕೆಯ ಜೋಡಿಸಿಡುವರು. ಅಪ್ಪ ಅಪ್ಪ ಜಾತ್ರೆಯು ಪ್ರಾರಂಭವಾಯಿತೇ, ಅಮ್ಮ ಕುಳಿತ ತೇರು ಬೀದಿ ಬೀದಿಗೆ ಬಂತೆ. ಸಂಜೆ ಊರಿನಲ್ಲಿ ಜಾತ್ರೆ ವಾತಾವರಣ, ವೇದಿಕೆಯ ಮೇಲಲ್ಲಿ ಅನಾವರಣ, ಪರದೆ ಮೇಲೆ ಏಳುತ್ತಿರಲು ಜಯ ಜಯ ಘೋಷ. ಅಮ್ಮನನ್ನು ಕಂಡ ಜನಕ್ಕೆ ಭಾವಾವೇಶ. ಅಪ್ಪ ಅಪ್ಪ ಇನ್ನು ಎಂಥ ಪೂಜೆ ನಡೆಯುವುದು, ಇನ್ನು ಎಷ್ಟು ಸಂಪ್ರದಾಯ ಉಳಿದು ಇರುವುದು. ವರ್ಣ ಬಳಿದ ಗುಡಿಗಾರರು ಪೂಜೆಗೈವರು, ಬಾಬುದಾರರು ತವರ ಸಂಪ್ರದಾಯ ಗೈವರು. ನಾಡಿಗರು ಬಾಸಿಂಗವ ನೀಡುವರಾಗ, ಅರ್ಚಕರು ಕಿರೀಟಕ್ಕೆ ಕಟ್ಟುವರೀಗ. ಅಪ್ಪ ಅಪ್ಪ ತಾಯಿಗೆ ಮದುವೆ ಆಗಿ ಹೋಯಿತೆ, ಮದುವೆ ಎಂಬ ಕಾರ್ಯವೀಗ ಮುಗಿದು ಹೋಯಿತೆ. ಅರ್ಚಕರು ಬಾಸಿಂಗವ ಕಟ್ಟುತ್ತಲಿರಲು, ನಾಡಿಗರು ಆರತಿಯ ಬೆಳಗುತ್ತಲಿರಲು, ಹಲಗೆ ಕಹಳೆ ವಾದ್ಯಗಳು ಭೋರ್ಗರೆಯುವುದು, ಅಕ್ಷತೆಯು ಶಿರಸಿ ಮಾರಿ ಮೇಲೆ ಸುರಿಯುವುದು. ಅಪ್ಪ ಅಪ್ಪ ರಥೋತ್ಸವವು ಎಂದು ನಡೆಯುವುದು, ತಿಳಿವ ಆಸೆ ಬೇಗ ಬೇಗ ಹೇಳು ಬಾರಪ್ಪ. ಬುಧವಾರ ಸೂರ್ಯೋದಯ ಶುಭ ವೇಳೆಯಲಿ, ದೇವಿಯು ವೇದಿಕೆಯಿಂದ ಚಲಿಸುವ ಮೊದಲು, ನಾಡಿಗರಿಗೆ ಕಸಬೆಗೌಡರು ಶಾಲನು ಹೊದಿಸಿ, ಮಾರಿಕಾಂಬೆಗೆ ಮಂಗಳಾರತಿ ಬೆಳಗಿ ನಮಿಪರು. ಅಪ್ಪ ಅಪ್ಪ ವೇದಿಕೆಯಿಂದ ದೇವಿ ಇಳಿದಳೆ, ರಥವನೇರಿ ಭಕ್ತರೆಡೆಗೆ ತಾಯಿ ಬಂದಳೆ. ಜಯಕಾರದ ಘೋಷಗಳು ಮುಗಿಲು ಮುಟ್ಟಲು, ಮಡಿವಾಳ ಬಾಬರರು ಹಡದಿ ಹಾಸಲು, ದೇವಿ ನೋಟ ಬೀಳುವಲ್ಲಿ ಬಲಿಯ ನೀಡಲು, ಬಾಬದಾರರು ದೇವಿಯನು ಹೊತ್ತು ನಡೆವರು. ಅಪ್ಪ ಅಪ್ಪ ಮುಂದೆ ಏನು ಆಗುವುದಪ್ಪ, ಕಾತುರವ ತಾಳಲಾರೆ ಬೇಗ ಹೇಳಪ್ಪ. ರಥದಲ್ಲಿ ಮಾರಿಕಾಂಬೆಯನ್ನು ಕೂರಿಸಿ, ಬಾಬದಾರ ಪ್ರಮುಖರು ಕಾಯ ಒಡೆಯಲು, ಅಸಾದಿಯು ನೈವೇದ್ಯವ ತಾಯಿಗೆ ನೀಡಲು, ಮಾರಿಕಾಂಬೆ ದಿವ್ಯ ರಥವು ಮುಂದೆ ನಡೆಯುವುದು.
ಅಪ್ಪ ಭಕ್ತರೆಲ್ಲ ಕುಣಿದು ನಲಿವರೇ, ಮಾರಿಕಾಂಬೆ ದೇವಿಗೆ ಶುಭ ಪೂಜೆ ಕೊಡುವರೇ. ಭಕ್ತಿಯಿಂದ ಬಾಳೆಹಣ್ಣ ಬೀಸುವರಾಗ, ಕೋಳಿ ಮರಿಯ ರಥದ ಮೇಲೆ ಕೂರುವರಾಗ, ರಣಕಹಳೆ ಹಲಗಿಡೊಳ್ಳು ನುಡಿಯುವುದಾಗ, ರಥವು ಜಾತ್ರಾ ಮಂಟಪವ ಸೇರುವುದಾಗ. ಅಪ್ಪ ಅಪ್ಪ ಇಲ್ಲಿ ಏನು ವಿಶೇಷವಪ್ಪ, ನನಗೆ ತಿಳಿಸಿ ಹೇಳು ನಾನು ಕೇಳುವೆನಪ್ಪ. ಇಲ್ಲಿ ದೇವಿ ಜಾತ್ರಾ ಗದ್ದುಗೆ ಏರಿ ನಲಿವಳು, ಜಾತ್ರಾ ಮಂಟಪದೆಡೆಗೆ ಕೋಣನ ಕರೆದು ತರುವರು. ಹಿಂದೆ ಇಲ್ಲಿ ಕೋಣನ ಬಲಿ ನಡೆಯುತ್ತಲಿತ್ತು, ಈಗ ಕೋಣ ಪ್ರದಕ್ಷಿಣೆ ಮಾಡಿದರಾಯ್ತು. ಅಪ್ಪ ಇಲ್ಲಿ ನಂತರ ಏನು ನಡೆಯುವುದು, ಇಲ್ಲಿ ನಡೆಯುವ ಅಚ್ಚರಿಗಳ ಬಿಡಿಸಿ ಹೇಳಪ್ಪ. ಮರುದಿನ ಗುರುವಾರ ತಾಯಿಗೆ ಭಕ್ತರಿಂದಲೇ ವಿಧ ವಿಧದ ಸೇವೆಗಳು ಇಲ್ಲಿ ನಡೆಯುವುದು. ದೇವಿ ಕೃಪೆಯು ಭಕ್ತ ಜನಕ್ಕೆ ಲಭ್ಯವಾಗುವುದು, ಭುವಿಯ ಬದುಕು ಅಮ್ಮನಿಂದ ಧನ್ಯವಾಗುವುದು. ಅಪ್ಪ ಅಪ್ಪ ಜಾತ್ರೆಯೆಲ್ಲ ಮುಗಿಯುತ್ತ ಬಂತೆ, ನಿನ್ನ ಮುಖದೆ ಯಾಕಪ್ಪ ಏನೋ ಚಿಂತೆ. ಜಾತ್ರೆ ಮುಗಿದ ಮೇಲೆ ತಾಯ ವಿಸರ್ಜಿಸುವರು, ಆ ವೇಳೆ ದೇವಿ ಬಳೆಯ ಒಡೆದು ಬಿಡುವರು. ಮಹಾದೇವಿಯ ಮೂಗುತಿಯ ಕಳಚಿ ಇಡುವರು, ಆಗಾಗ ಬಂದು ಲೋಕ ಸಲಹು ಎನ್ನುವರು. ಅಪ್ಪ ಅಪ್ಪ ವಿಸರ್ಜನೆಯ ಮಾಡಿದ ಮೇಲೆ ಇನ್ನೇನು ಕಾರ್ಯಗಳು ಉಳಿದಿದೆಯಪ್ಪ. ಭಕ್ತ ಜನರು ಅಲ್ಲಿ ಬೆಳೆದ ಪೊದೆಗಳಿಂದ ಗಿಡಗಳನ್ನು ಮುರಿದು ಬರಲು ಮಾಡಿಕೊಳ್ಳುವರು. ಅಸಾದಿಯರ ಜನರು ಬಡಿದು ಓಡಿಸಿ ಬಿಡುವರು, ಸೂತಕದ ನೆಪದಲ್ಲಿ ವಿಶ್ರಮಿಸುವರು. ಅಪ್ಪ ಅಪ್ಪ ದೇವಿ ಜಾತ್ರೆ ಮುಗಿದು ಹೋಯಿತೆ, ಅಮ್ಮನಿಂದ ಭಕ್ತ ಜನರ ಪಾಪ ತೊಲಗಿತೆ. ಮಾರಿಕಾಂಬೆ ದಿವ್ಯ ಜಾತ್ರೆ ಮುಗಿಯಿತು ಮಗಳೇ, ಮಾರಿ ಒಲಿಯೆ ಬಾಳಿನಲ್ಲಿ ಬಾರದುರಗಳೇ. ಮಾರಿಗುಡಿಗೆ ನಾವು ಹೋಗುವ ನಾಳೆ, ನಮ್ಮ ನರಸಿ ಸಲಹುವಳು ದೇವಿ ಸಬಲೆ. ಅಪ್ಪ ಅಪ್ಪ ಮಾರಿಯು ಇನ್ನೆಲ್ಲಿ ಇರುವಳು, ದೇವಿ ಯಾವ ಕ್ಷೇತ್ರಗಳಲ್ಲಿ ನೆಲೆಸಿರುವಳು. ಎಲ್ಲೆಲ್ಲೂ ಮಾರಿಕಾಂಬೆ ಮಾತೆ ಇರುವಳು, ತೀರ್ಥಹಳ್ಳಿ ಸಾಗರದಿ ಮಾರಿ ಇರುವಳು. ಸಿದ್ಧಾಪುರ ಕಾಪುವಲ್ಲೂ ಅಮ್ಮ ಇರುವಳು, ಜಗಕ್ಕೆಲ್ಲ ಮಂಗಳವ ನೀಡುತ್ತಿರುವಳು.